ಕೈಪಡೆಯಲ್ಲಿ ಬಾಗಲಕೋಟೆ ಬೈ ಎಲೆಕ್ಷನ್ ಟೆನ್ಷನ್. HY ಮೇಟಿ ನಿಧನದಿಂದ ತೆರವಾಗಿರುವಂತಹ ಬಾಗಲಕೋಟೆ ಕ್ಷೇತ್ರ. ಕೈಪಡೆಯಲ್ಲಿ ಬಾಗಲಕೋಟೆ ಬೈ ಎಲೆಕ್ಷನ್ ಟೆನ್ಷನ್. HY ಮೇಟಿ ನಿಧನದಿಂದ ತೆರವಾಗಿರುವ ಬಾಗಲಕೋಟೆ ಕ್ಷೇತ್ರ. ಕಾಂಗ್ರೆಸ್ ಟಿಕೆಟ್ಗಾಗಿ ಮೇಟಿ ಕುಟುಂಬದಲ್ಲೇ ಭಾರೀ ಫೈಟ್ ನಡೀತಾ ಇದೆ. 4 ಮಕ್ಕಳಲ್ಲಿ MLA ಟಿಕೆಟ್ಗೆ ಭಾರೀ ಜಟಾಪಟಿ ಕೂಡ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್, ಉಮೇಶ್, ಬಾಯಕ್ಕ, ಮಹಾದೇವಿ ನನಗೆ ಟಿಕೆಟ್ ಕೊಡಿ ಅಂತ ಅಪ್ಪಟ್ ಹಿಡ್ಕೊಂಡು ಕೂತಿದ್ದಾರೆ. ಈಗ ಕಾಂಗ್ರೆಸ್ನವರು ಯಾರಿಗೆ ಮಣೆ ಹಾಕ್ತಾರೆ ನೋಡಬೇಕು. ಕೈ ನಾಯಕರಿಗೆ ದುಂಬಾಲು ಬಿದ್ದ ಮೇಟಿ ಮಕ್ಕಳು. ರಾಜಕೀಯದಲ್ಲಿ ಇಲ್ಲದ ಮಹಾದೇವಿಯು ಈಗ ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈಗ ಕ್ಯಾಂಪೇನ್ ಶುರು ಮಾಡ್ಕೊಂಡಿದ್ದಾರೆ. ನಾನು ಟಿಕೆಟ್ ಆಕಾಂಕ್ಷಿ ಅಂತ ಮಹಾದೇವಿ ಅವರು ಕೂಡ ಹೇಳ್ತಾ ಇದ್ದಾರೆ. ಅವರು ರಾಜಕೀಯದಲ್ಲಿಲ್ಲ, ಆದ್ರೂ ಕೂಡ ಈಗ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಅಪ್ಪಟ್ ಹಿಡ್ಕೊಂಡು ಕೂತಿದ್ದಾರೆ. ನನಗೆ ಟಿಕೆಟ್ ಬೇಕು ಅಂತಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಆಪ್ತರಾಗಿದ್ದ HY ಮೇಟಿ ಕುಟುಂಬದಲ್ಲಿ ಯಾರಿಗೆ ಟಿಕೆಟ್ ಅನ್ನೋದೇ ಬಹಳ ಸಸ್ಪೆನ್ಸ್ ಆಗಿದೆ. HY ಮೇಟಿ ನಿಧನದಿಂದ ಬಾಗಲಕೋಟೆ ಕ್ಷೇತ್ರ ತೆರವಾಗಿದೆ. ಈ ಒಂದು ಬಾಗಲಕೋಟೆ ಬೈ ಎಲೆಕ್ಷನ್ ಈಗ ಟೆನ್ಷನ್ ಆಗಿ ಪರಿಣಮಿಸ್ತಾ ಇದೆ ಕೈಪಡೆಗೆ. ಯಾಕೆಂತಂದ್ರೆ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಗೊಂದಲದಲ್ಲಿದ್ದಾರೆ. ಕಾಂಗ್ರೆಸ್ ಟಿಕೆಟ್ಗಾಗಿ ಮೇಟಿ ಕುಟುಂಬದಲ್ಲೇ ಈಗ ಫೈಟ್ ಮಾಡ್ತಾ ಇದ್ದಾರೆ. 4 ಮಕ್ಕಳಲ್ಲಿ MLA ಟಿಕೆಟ್ಗೆ ಭಾರಿ ಜಟಾಪಟಿ ಕೂಡ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಅವರಾಗಿರಬಹುದು ಅಥವಾ ಉಮೇಶ್ ಅವರಾಗಿರಬಹುದು, ಬಾಯಕ್ಕ, ಮಹಾದೇವಿ ಎಲ್ಲರೂ ಕೂಡ ನನಗೆ ಟಿಕೆಟ್ ಬೇಕು ಅಂತ ಈಗ ಬಹಳ ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಕ್ಯಾಂಪೇನ್ ಅನ್ನ ಶುರು ಮಾಡ್ಕೊಂಡಿದ್ದಾರೆ. ನಮಗೆ ಟಿಕೆಟ್ ಬೇಕು ಅಂತ ಒಂದು ಕಡೆ ದುಂಬಾಲು ಬಿದ್ದಿದ್ದಾರೆ ಕಾಂಗ್ರೆಸ್. ಈಗ ಸದ್ಯಕ್ಕೆ ಕಾಂಗ್ರೆಸ್ ಯಾವ ನಿರ್ಧಾರವನ್ನ ಮಾಡುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಈಗ HY ಮೇಟಿ ಅವರ ಸ್ಥಾನಕ್ಕೆ ಅರ್ಹರಾದಂತಹ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕಾಗತ್ತೆ. ಈಗ HY ಮೇಟಿಯಿಂದ ಬಾಗಲಕೋಟೆ ಕ್ಷೇತ್ರ ತೆರವಾಗಿರೋದ್ರಿಂದ ಅವರ ಕುಟುಂಬದಲ್ಲೇ ಟಿಕೆಟ್ ಕೊಡಬೇಕು ಅಂತ ಒಟ್ಟಿನಲ್ಲಿ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಆದ್ರೆ ಅವರ ಕುಟುಂಬದಲ್ಲಿ ಯಾರಿಗೆ ಕೊಡಬೇಕು ಅನ್ನೋದೇ ಈಗ ಬಹಳ ಸಸ್ಪೆನ್ಸ್ ಆಗಿದೆ. ಇದರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಸದ್ಯಕ್ಕೆ HY ಮೇಟಿ ಅವರು ನಿಧನರಾದ ಹಿನ್ನೆಲೆ ಈ ಒಂದು ಬಾಗಲಕೋಟೆ ಕ್ಷೇತ್ರ ಏನದೆ ತೆರವಾಗಿದೆ. ಸದ್ಯಕ್ಕಂತೂ ಕಾಂಗ್ರೆಸ್ನಿಂದ HY ಮೇಟಿ ಅವರ ಕುಟುಂಬಕ್ಕೆ ಟಿಕೆಟ್ ಅನ್ನ ಕೊಡ್ತಾರೆ. ಆದ್ರೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದೇ ಬಹಳ ಮುಖ್ಯ ಆಗುತ್ತೆ. ಈಗ ಕಾಂಗ್ರೆಸ್ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದೆ, ಜೊತೆಗೆ ಯಾರಿಗೆ ಟಿಕೆಟ್ ಕೊಡ್ಲಿಕ್ಕೆ ಮನಸ್ಸು ಮಾಡಬಹುದು? ಸಾಹಿತ್ಯ ಏನಂದ್ರೆ ಈಗಾಗಲೇ ಬಾಗಲಕೋಟೆ ಮತಕ್ಷೇತ್ರದ ಒಂದು ಉಪಚುನಾವಣೆ ಕಾವು ತೀವ್ರಗೊಂಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಶಾಸಕರಿದ್ದ ಸಮಯದಲ್ಲಿ HY ಮೇಟಿ ಅವರು ನಿಧನ ಆಗಿದ್ದ ಹಿನ್ನೆಲೆಯಲ್ಲಿ ಅವರ ಕುಟುಂಬದಲ್ಲಿ ಒಂದು ಸಾಕಷ್ಟು ಪೈಪೋಟಿ ಒಂದು ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಇದು ರಾಜಕೀಯದಲ್ಲಿ ಒಂದು ಚರ್ಚೆಯ ಗ್ರಾಸವಾಗುತ್ತಂತ ವಿಷಯವಾಗಿದೆ. ಯಾಕಂದ್ರೆ ಈಗ HY ಮೇಟಿ ಅವರಿಗೆ ಒಟ್ಟು 4 ಮಕ್ಕಳು. ಅದರಲ್ಲಿ 3 ಜನ ಮಕ್ಕಳು ಮಾತ್ರ ಅವ್ರ ಹಿಂದೆ ಸಾಕಷ್ಟು ರಾಜಕೀಯದಲ್ಲಿದ್ರು. ಏನು ಶಾಸಕರಿದ್ದ ಸಮಯದಲ್ಲಿ HY ಮೇಟಿ ಅವರು 3 ಜನ ಮಕ್ಕಳು ಮಾತ್ರ ಯಾವಾಗ ಅವ್ರ ಹಿಂದೆ ಇದ್ರು, ಸ್ವಲ್ಪ ರಾಜಕೀಯವಾಗಿ ಅವ್ರು ಇರ್ತಾ ಇದ್ರು. ಆದ್ರೆ ಈಗ 4ನೇ ಏನು ಮಗಳಿದ್ದಾಳೆ ಪುತ್ರಿ, ಅವರು ಮಹಾದೇವಿ ಮೇಟಿ ಅಂತ. ಅವ್ರು ಇತ್ತೀಚೆಗೆ ಅಷ್ಟೇ 3 ಅಲ್ಲ 4 ಜನ ಇದೀವಿ, ನಾನು ಆಕಾಂಕ್ಷಿ ಇದ್ದೇನೆ ಅಂತ ಹೇಳಿ ಒಂದು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮದೇ ಆದ ಒಂದು ಪೋಸ್ಟ್ ಮಾಡಿದ್ದಾರೆ. ಅಂದ್ರೆ ಈ ಹಿಂದೆ ಅವರ HY ಮೇಟಿ ಅವರು ಯಾರ್ಯಾರ ಜೊತೆ ಇದ್ದಿದ್ರು, ಅವ್ರು ಬೇರೆ ತಮ್ಮ ಪ್ರಾಬಲ್ಯ ಮಾತು ಬೆಳೆಸ್ಕೊಂತಿದ್ರು. ಹೀಗಾಗಿ ನಮಗೆ ಅವರು ಬೆಳಕಿಗೆ ತಂದಿಲ್ಲ. ಈ ನಿಟ್ಟಿನಲ್ಲಿ ಈಗ ನಾವು ಬೆಳಕಿಗೆ ಬರಬೇಕು ಅನ್ನೋ ಉದ್ದೇಶದಿಂದ ನಾನೇ ನೇರವಾಗಿ ಹೊರಗೆ ಬಂದು ಸಾಮಾಜಿಕ ಕಾರ್ಯವನ್ನ ಮಾಡುವ ನಿಟ್ಟಿನಲ್ಲಿ ನಾನು ಈಗ ಆಕಾಂಕ್ಷಿ ಆಗಿದ್ದೇನೆ. ಹೀಗಾಗಿ ನಮಗೂ ಬೆಂಬಲ ಮಾಡಿ ಅಂತ ಹೇಳಿ ಸಿದ್ದರಾಮಯ್ಯ ಅವರ ಪೋಸ್ಟ್ ಜೊತೆಗೆ ಇವರು ಒಂದು ಪೋಸ್ಟ್ ಮಾಡಿದ್ದಾರೆ. ಹೀಗಾಗಿ ಇದೊಂದು ಸಾರ್ವಜನಿಕವಾಗಿ ಒಂದು ಚರ್ಚೆಗೆ ಗ್ರಾಸ ಆಗ್ತದೆ. ಅಂದ್ರೆ ಒಟ್ಟು 4 ಮಕ್ಕಳಲ್ಲಿ ಸಹ ಪೈಪೋಟಿ ಏರ್ಪಟ್ಟಿದೆ. ಇದೊಂದು ಕುಟುಂಬ ರಾಜಕಾರಣ ಆಗುವ ನಿಟ್ಟಿನಲ್ಲಿ ಜೊತೆಗೆ ಮಕ್ಕಳ ಜೊತೆನೆ ಒಂದು ಹೊಂದಾಣಿಕೆ ಇಲ್ಲದಕ್ಕೆ ಇದು ಪೈಪೋಟಿಗೆ ಆಗಲ ಕಾರಣಕ್ಕೆ ಇದೊಂದು ಚರ್ಚೆ ಗ್ರಾಸ ಆಗಿದೆ. ಆದ್ರೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಒಂದು ತಲೆನೋವಾಗಿದೆ. ಯಾಕಂದ್ರೆ HY ಮೇಟಿ ಅವರು ಆಪ್ತರಾಗಿದ್ರು ಸಿದ್ದರಾಮಯ್ಯನವ್ರಿಗೆ. ಹೀಗಾಗಿ ಸಿದ್ದರಾಮಯ್ಯನವರೇ ಇದ್ರ ಅಂತಿಮ ಮಾಡುದು, ಯಾರಿಗೆ ಟಿಕೆಟ್ ನೀಡಬೇಕು, ಯಾರಿಗೆ ಫೈನಲ್ ಮಾಡ್ಬೇಕು ಅನ್ನೋದು. ಆದ್ರೆ ಇದು ಈಗ ಸಿದ್ದರಾಮಯ್ಯ ತಲೆನೋವಾಗಿದ್ದು, ಆದ್ರೂ ಸಹ ಉಪಚುನಾವಣೆ ಘೋಷಣೆ ಆದ ಬಳಿಕ ಯಾರಿಗೆ ಟಿಕೆಟ್ ನೀಡ್ತಾರೆ ಎಂಬುದು ಮಾತ್ರ ಒಂದು ಕುತೂಹಲ ಮೂಡಿಸಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.